ಎಲ್ಲರಿಗೂ ನಮಸ್ತೆ. ನಾನು ವರ್ಧನ್ FMCG ಕಂಪನಿಯಿಂದ ಮಾತಾಡ್ತಾ ಇದ್ದೇನೆ. ಆಶಾ ಅಭಿವರ್ಧನ್ ಅಂತ ಹೇಳಿ ಸುಮಾರು ದಿನಗಳಾದ್ಮೇಲೆ ಮತ್ತೊಂದು ವಿಡಿಯೋ ಮಾಡೋಣ ಅಂತ ಪ್ರಯತ್ನ ಮಾಡಿದ್ದೀನಿ. ಏನಪ್ಪಾ ಇವತ್ತು ವಿಶೇಷ? ಎಲ್ಲರೂ ಹಬ್ಬದ ಸಡಗರದಲ್ಲಿ ಎಲ್ಲರೂ ಖುಷಿಯಿಂದ ಇದ್ದೀರಿ. ಗಣಪನ ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಿ. ಆ ಎಂಜಾಯ್ಮೆಂಟ್ ಅಲ್ಲಿ ನಾವು ಯಾರು, ನಮ್ಮ ಪಾತ್ರ ಏನು, ಇವತ್ತು ನಾವು ಯಾಕೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಮುಂದಿನ ನಮ್ಮ ಭವಿಷ್ಯ ಏನು, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಜಗದ ನಿಯಮ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವೋ ಅಥವಾ ನಾವು ಮನಸ್ಫೂರ್ತಿಯಾಗಿ ನಮ್ಮ ಖುಷಿನ ನಾವು ಹೆಚ್ಚು ಮಾಡ್ಕೊಳಕ್ ಸೆಲೆಬ್ರೇಟ್ ಮಾಡ್ತಾ ಇದೀವೋ ಅದೆಲ್ಲ ನಮ್ಗೆ ಗೊತ್ತು. ನೀವು ಮಾಡ್ತಾ ಇದ್ದೀರಿ, ನಿಮ್ಗೆ ಗೊತ್ತು. ಆಲ್ ದ ಬೆಸ್ಟ್. ಎನಿವೇ, ಆದ್ರೂ ಗಣಪ ಏನ್ ಮಾಡ್ಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ವಿಶೇಷವಾಗಿ ಇವತ್ತು ನಾವು ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಇವತ್ತು ನಾನು ಮಾತಾಡಕ್ ಹೊರಟಿರೋ ವಿಚಾರ, ಹೂ ಆರ್ ಯು ವಿತ್ ಸೆನ್ಸ್ ಆಫ್ ಹ್ಯಾಪಿನೆಸ್. ಇವತ್ತು ನಾನು ಮಾತಾಡ್ಬೇಕು ಅನ್ಕೊಂಡಿರೋ ವಿಚಾರ ಹೂ ಆರ್ ಯು. ಏನ್ ಮೇಡಮ್ ಹೂ ಆರ್ ಯು ಅಂತ ಕೇಳ್ತಾ ಇದ್ದೀರಿ? ನನ್ನ ಹೆಸರು ಇದು, ನನ್ನ ಹೆಸರು ಆಶಾ, ನನ್ನ ಹೆಸರು ಅದು ಇದು ಏನು ಹೇಳಕ್ ಹೋಗ್ಬೇಡ್ರಿ. ನಾವ್ ಯಾರು ಅಂತ ಹೇಳಿ ನಮಗ್ ಗೊತ್ತು. ಆದ್ರ ಕೆಲವೊಂದು ಟೈಮ್ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ನಾವು ಮರ್ತಿರ್ತೀವಿ. ನಾವ್ ಯಾರು, ನಾವ್ ಯಾವ ಸ್ಥಾನದಲ್ಲದೀವಿ, ನಾವ್ ಮುಂದೆ ಯಾವ ಸ್ಥಾನಕ್ಕೆ ಹೋಗ್ಬೇಕಾಗಿದೆ, ನಾವು ಜೀವನದಲ್ಲಿ ಏನಾಗ್ಬೇಕಾಗಿದೆ ಅನ್ನೋದನ್ನ ನಾವು ಕೆಲವು ಸಮಯಗಳಲ್ಲಿ ನಾವು ಮರಿತೀವಿ. ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಹೀಗೇನಪ್ಪಾ ಅಂತಂದ್ರೆ, ಒಬ್ಬ ವಜ್ರಗಳ ವ್ಯಾಪಾರಿ, ನಿಮ್ಗೆಲ್ರಿಗೂ ಗೊತ್ತಿರಬಹುದು ವಜ್ರಗಳ ವ್ಯಾಪಾರಿ. ಒಂದೊಂದು ವಜ್ರನೂ ಕೂಡ ಎಷ್ಟು ಕಾಸ್ಟ್ಲಿ ಇದೆ ಅಂತ ಹೇಳಿ. ಒಬ್ಬ ವಜ್ರಗಳ ವ್ಯಾಪಾರಿ ಏನಾಗುತ್ತೆ ಅಂತಂದ್ರೆ, ಅವನು ಮುಂಬೈಯಿಂದ ಡೆಲ್ಲಿಗೆ ಹೋಗ್ಬೇಕಾಗಿದೆ. ಟ್ರೈನ್ ನಲ್ಲಿ ಜರ್ನಿ ಮಾಡ್ಬೇಕಾಗಿದೆ. ಹೀಗೇನಪ್ಪಾ ಅಂದ್ರೆ, ರೈಲ್ವೆ ಸ್ಟೇಷನ್ ಇಂದ ಹತ್ತ ಟೈಮಲ್ಲಿ ಅವನ ಹಿಂದ್ಗಡೆ, ಆ ವ್ಯಾಪಾರಿ ಹಿಂದ್ಗಡೆ ಒಬ್ಬ ಕಳ್ಳ ನೋಡ್ಬಿಡ್ತಾನೆ. ಇವ್ರ ಹತ್ರ ವಜ್ರಗಳಿದೆ, ಇವ ವಜ್ರದ ವ್ಯಾಪಾರಿ ಅಂತ ತಿಳ್ಕೊಂಡು ಇವ್ರ ಹತ್ರ ನಾನು ಹೋಗ್ಬೇಕ, ವಜ್ರಗಳನ್ನ ಹೆಂಗಾದ್ರೂ ಮಾಡಿ ನಾನು ಕದಿಬೇಕು ಅಂತ ತಿಳ್ಕೊಂಡು ಫ್ರೆಂಡ್ಸ್ ಕಳ್ಳ ಏನ್ ಮಾಡ್ತಾನೆ, ಮುಂಬೈ ರೈಲ್ವೆ ಸ್ಟೇಷನ್ ಅಲ್ಲೇ ಪ್ಲಾನ್ ಮಾಡ್ಕೊಂಡು ಬಿಡ್ತಾನೆ. ಪ್ಲಾನ್ ಮಾಡ್ಕೊಂಡು ಆ ವಜ್ರದ ವ್ಯಾಪಾರಿ ಏನಿರ್ತಾರಲ್ಲ, ಆ ವಜ್ರದ ವ್ಯಾಪಾರಿ ಜೊತೆಗೆ ಅವನು ಕೂಡ ಟ್ರೈನ್ ಹತ್ತುತ್ತಾನೆ. ಇಬ್ರು ಕೂಡ ಹೋಗ್ತಾರೆ, ಕುತ್ಕೊಂತಾರೆ. ಇಬ್ರು ಒಂದೇ ಕಡೆ ಕುತ್ಕೊಂಡಿರ್ತಾರೆ. ಮಧ್ಯಾಹ್ನ ಟೈಮ್ ಇರುತ್ತೆ, ಮಧ್ಯಾಹ್ನ 2 ಗಂಟೆ 3 ಗಂಟೆ ಟೈಮ್ ಇರುತ್ತೆ. ಅವಾಗ ಕಳ್ಳ ಏನ್ ಮಾಡ್ತಾನೆ, ಮಲ್ಕೊಂತಾನೆ. ಯಾಕಂದ್ರೆ ರಾತ್ರಿಲೇ ಜಾಗರಣೆ ಮಾಡ್ಬೇಕಲ್ಲ. ಯಾವ್ದು ಜಾಗರಣೆ? ಕಳ್ತನ ಮಾಡಕ್ಕೆ, ವಜ್ರಗಳನ್ನ ಕಳ್ತನ ಮಾಡಕ್ ಜಾಗರಣೆ ಮಾಡ್ಬೇಕಲ್ಲ. ಹಾಗಾಗಿ ಕಳ್ಳ ಏನ್ ಮಾಡ್ತಾನೆ, ಮಲ್ಕೊಂತಾನೆ. ಅವ ನಿದ್ದೆ ಮಾಡ್ತಾ ಇರ್ತಾನೆ. ರಾತ್ರಿ 10 ಗಂಟೆ ಸಮಯ ಆಗ್ತತಿ. ಆವಾಗ ಈ ವಜ್ರದ ವ್ಯಾಪಾರಿ ಏನ್ ಮಾಡ್ಬೇಕು, ಮಲ್ಕೊಳ್ಳೋ ಟೈಮ್, ಇವ ರಾತ್ರಿ 10 ಗಂಟೆ ಟೈಮಲ್ಲಿ ಮಲ್ಕೊಳ್ಳೋ ಸಮಯದಲ್ಲಿ ಏನ್ ಮಾಡ್ತಾನೆ, ತನ್ನ ಜೇಬಲ್ಲಿ ಇದ್ದಂತ ವಜ್ರದ ಪಾಕೆಟ್ ಏನ್ ಮಾಡ್ತಾನೆ, ಅದನ್ನ ತೆಗೆದು ಕಳ್ಳನ ಜೇಬಲ್ಲಿಟ್ಟು ತಾನು ವಜ್ರದ ವ್ಯಾಪಾರಿ ಮಲ್ಕೊಂತಾನೆ. ಈ ಕಳ್ಳ 2 ಗಂಟೆಗೆ 3 ಗಂಟೆ 2 ಗಂಟೆ ಟೈಮಲ್ಲಿ ಕಳ್ಳ ಎಚ್ಚರ ಆಗ್ತತಿ. ಅವಾಗೆದ್ದು ಈ ವಜ್ರದ ವ್ಯಾಪಾರಿ ಏನಿರ್ತಾನಲ್ಲ, ಇವನ್ ಮೈಯೆಲ್ಲ ಹುಡುಕ್ತಾನೆ. ಎಲ್ಲೂ ಕೂಡ ಅವನಿಗೆ ಆ ವಜ್ರದ ಪಾಕೆಟ್ ಸಿಗುದೇ ಇಲ್ಲ. ಅವಾಗ ಅವನಿಗೆ ಆಶ್ಚರ್ಯ ಆಗ್ಬಿಡ್ತಾರೆ, ನಾನು ನೋಡೇನಿ ಇವ್ರ ಕಡೆ ವಜ್ರ ಇರೋದು, ಆದ್ರೂ ವಜ್ರನೇ ಸಿಗ್ತಾ ಇಲ್ಲಲ್ಲ, ಎಲ್ಲ ಹೋಗೈತಿ ಅಂತ ತಿಳ್ಕೊಂಡು ಮೈಯೆಲ್ಲ ಹುಡುಕ್ತಾನೆ. ಫ್ರೆಂಡ್ಸ್, ಎಲ್ಲೂ ಕೂಡ ಅವನಿಗೆ ವಜ್ರ ಸಿಗುದೇ ಇಲ್ಲ. 5 ಗಂಟೆವರೆಗೂ ಹುಡುಕ್ತಾನೆ. 2 ಗಂಟೆಗೆ ಎದ್ದಿದ್ದಾನೆ, 5 ಗಂಟೆವರೆಗೂ ವಜ್ರ ಹುಡುಕ್ತಾನೆ. 5 ಗಂಟೆಗೆ ವಾಪಸ್ ಮಲ್ಕೊಂತಾನೆ. 5 ಗಂಟೆ ಇವಾಗ ಮಲ್ಕೊಂಡ ತಕ್ಷಣನೇ ವಜ್ರದ ವ್ಯಾಪಾರಿ ಮಲ್ಕೊಂಡಿರ್ತಾನಲ್ಲ, ಅವ್ರಿಗೆ ಎಚ್ಚರ ಆಕೈತಿ. ಅವ್ರ ಜೇಬ್ನಾಗ ಇದ್ದಂಥದ್ದು ವಜ್ರದ ಪಾಕೆಟ್ ಅನ್ನ ತಗೊಂಡು ವಾಪಸ್ ತನ್ನ ಜೇಬಲ್ಲಿ ಇಟ್ಕೊಂತಾನೆ. ಮತ್ತೇನಾಗುತ್ತೆ, ಅವತ್ತೊಂದ್ ದಿನ ಕಳಿತು. ಇನ್ನು ಹೆಂಗಿದ್ರೆ ಇನ್ನೊಂದ್ ದಿನ ಬಾಕಿ ಇದೆ. ಮುಂಬೈಯಿಂದ ಡೆಲ್ಲಿಗೆ ಹೋಗ್ಬೇಕಾಗಿದೆ, 2 ರಾತ್ರಿ ಬೇಕಾಗಿದೆ ಹೋಗೋಕೆ. 1 ರಾತ್ರಿ ಅಂತೂ ಕಳಿತು. ಕಳ್ಳ ಸಮಾಧಾನ ಮಾಡ್ಕೊಂತಾನೆ, ಇನ್ನೊಂದು ರಾತ್ರಿ ಇದೆ, ಆ ರಾತ್ರಿಯಲ್ಲಿ ನಾನು ತಗೊಳ್ಳೇಬೇಕು ಅಂತ ಹೇಳಿ ಕಳ್ಳ ಏನ್ ಮಾಡ್ತಾನೆ, ಮತ್ತೆ ಪ್ರತಿ ದಿನ ನಿನ್ನೆ ನಡೆದಿರೋ ಪ್ರಕಾರ ಯಾವತ್ತೂ ಕೂಡ ಏನ್ ಮಾಡ್ತಾನೆ, 2 ಗಂಟೆ ಮಲ್ಕೊಂಡು ರಾತ್ರಿ 10 ಗಂಟೆ ಏಳಕ್ಕಿಂತ ಮುಂಚೆ ಇವನೇನ್ ಮಾಡ್ತಾನೆ, ಮತ್ತೆ ವಜ್ರದ ವ್ಯಾಪಾರಿ ತನ್ನ ಜೇಬಲ್ಲಿ ಇದ್ದಂತ ವಜ್ರದ ಪಾಕೆಟ್ ಅನ್ನ ತೆಗೆದು ಕಳ್ಳನ ಜೇಬಲ್ಲಿಟ್ಟು ಮತ್ತೆ ತಾನು ಆರಾಮಾಗಿ ಮಲ್ಕೊಂತಾನೆ. ಆವಾಗ ಮತ್ತೆ 1 ಗಂಟೆ ಟೈಮಲ್ಲಿ ಮತ್ತೆ ಕಳ್ಳ ಎಚ್ಚರ ಆಗುತ್ತೆ. ಆವಾಗ ಎದ್ದು ತನ್ನ ಡ್ಯೂಟಿನ ಶುರು ಮಾಡ್ಕೊಂತಾನೆ, ವಜ್ರ ಹುಡುಕೋಕೆ. ವಜ್ರ ಹುಡುಕ್ತಾನೆ ಮಕ್ಕಳು ಸಿಗುದೇ ಇಲ್ಲ. ಅವಾಗ ಏನಪ್ಪಾ ಅಂದ್ರೆ ಮತ್ತೆ ನೀವು ಟೆನ್ಷನ್ ಆಗ್ಬಿಡ್ತೈತಿ. ಅಲ್ಲ, 2 ರಾತ್ರಿ ನಾನು ಟ್ರೈ ಮಾಡಿದ್ದೆ, ನನಗೆ ವಜ್ರನೇ ಸಿಗ್ಲಿಲ್ಲಲ್ಲ, ಏನಾಯ್ತು, ಎಲ್ಲಿಟ್ಟಿದ್ದಾರೆ, ಇದನ್ನ ನಾನು ಕೇಳಲೇಬೇಕು ಅಂತ ತಿಳ್ಕೊಂಡು ಫ್ರೆಂಡ್ಸ್ ವಾಪಸ್ ಏನ್ ಮಾಡ್ತಾನೆ, ಮಲ್ಕೊಂಡ ತಕ್ಷಣ ಅವನಿಗೆ ನಿದ್ದೆ ಬಿಟ್ಟಿರ್ತೈತೆ. ಅಷ್ಟೊತ್ತಿಗೆ ಮತ್ತೆ ವಜ್ರದ ವ್ಯಾಪಾರಿ ಅವನ್ ಕಳ್ಳನ್ ಜೇಬಲ್ಲಿ ಇದ್ದಂತ ಪಾಕೆಟ್ ಅನ್ನ ತಗೊಂಡು ವಾಪಸ್ ತನ್ನ ಜೇಬಲ್ಲಿ ಇಟ್ಕೊಂತಾನೆ. ಮರುದಿನ ಬೆಳಗಾಕೈತಿ, ಮತ್ತೆ ಇಳ್ಕೊಳ್ಳೋಂತ ಸಮಯ. ಅವ್ರಿಗಿಬ್ರಿಗೂ ಭೇಟಿ ಆಕೈತಿ. ಇಬ್ರು ಮಾತಾಡಕ್ ಶುರು ಮಾಡ್ತಾರೆ. ಅವಾಗ ಮಾತಾಡುವಾಗ ಕಳ್ಳ ಕೇಳ್ತಾನೆ, ನಿಮ್ಗೆ ಕೈ ಮುಗಿತೀನಿ,
ನಮ್ಮ ಇಡೀ ಪರಿವಾರನೇ ನಾವು ಕಳ್ತನ ಮಾಡೋರದೀವಿ. ಆದ್ರೆ ನಾವೆಲ್ಲರೂ ಕಳ್ತನ ಮಾಡೋದನ್ನೇ ಬಿಟ್ಬಿಡ್ತೀವಿ. ದಯವಿಟ್ಟು ನೀವೆಲ್ಲಿ ಮುಚ್ಚಿಟ್ಕೊಂಡಿದ್ದೀವಿ ವಜ್ರನ, ಅದನ್ನ ನನಗೆ ಹೇಳ್ರಿ ಅಂತ ತಿಳ್ಕೊಂಡು ಕಳ್ಳ ಏನ್ ಮಾಡ್ತಾನೆ, ಅವನಿಗೆ ಕೇಳ್ತಾನೆ. ಅವಾಗ ವಜ್ರದ ವ್ಯಾಪಾರಿ ಹೇಳ್ತಾನೆ, ನಮ್ಮ ಫ್ರೆಂಡ್ಸ್ ನೋಡ್ರಿ, ಯಾರಾದ್ರೂ ಕೂಡ ಇಲ್ಲೇ ಮೂರ್ಖ, ಎಲ್ಲರೂ ಬೇರೆಯವ್ರ ಮೇಲೆ ದೃಷ್ಟಿ ಇಡ್ತಾರೆ, ತನ್ನ ಮೇಲೆ ತಾನು ಯಾರು ದೃಷ್ಟಿ ಇಡಂಗಿಲ್ಲ. ನಿನ್ ಮೇಲೆ ನೀ ದೃಷ್ಟಿ ಇಟ್ಕೊಂಡಿರ್ತಿದ್ದಪ್ಪ ಅಂತಂದ್ರೆ 2 ರಾತ್ರಿ ನೀ ಒಬ್ಬ ಕೋಟ್ಯಾಧಿಪತಿ ಆಗಿರ್ತಿದ್ದಿ, ಒಬ್ಬ ಶ್ರೀಮಂತನಾಗಿರ್ತಿದ್ದಿ. ಆದ್ರೆ 2 ರಾತ್ರಿ ಕೂಡ ನಿನ್ ಹತ್ರನೇ ನಿನ್ನ ಜೇಬಲ್ಲಿ ಇದ್ದಂತದನ್ನೇ ನೀನು ನೋಡ್ಕೊಳಕ್ ಆಗ್ಲಿಲ್ಲ, ಬರೀ ಬೇರೆಯವ್ರದನ್ನೇ ನೀನ್ ನೋಡ್ತಾ ಇದೀಯ. ಫಸ್ಟ್ ನಿನ್ನನ್ನ ನೀನ್ ನೋಡ್ಕೋ, ನಿನ್ನನ್ನ ನೀನ್ ನೋಡ್ಕೊಂಡಾಗ ಲೈಫಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಕ್ ಸಾಧ್ಯ ಇದೆ ಅಂತ ಹೇಳಿದಾಗ ಅವಾಗ ನಮ್ಮ ಫ್ರೆಂಡ್ಸ್ ಕಳ್ಳನಿಗೆ ಆಶ್ಚರ್ಯ ಆಕೈತಿ. ಹೌದಲ್ಲ, ನಾನ್ ಮಾಡ್ತಾ ಇರೋದು ತಪ್ಪು, ನಾನ್ ಬರೀ ಬೇರೆಯವ್ರ ದೃಷ್ಟಿಯಲ್ಲೇ ನಾನು ನೋಡ್ತಾ ಇದ್ದೀನಿ. ಅದೇ ನನ್ ಕಡೆಗೆ ನಾನು ಒಂಚೂರು ನೋಡ್ಕೊಂತಿದ್ನಪ್ಪ ಅಂದ್ರೆ ನನ್ನ ಜೇಬಲ್ಲಿ ಎಷ್ಟೋ ಬೆಲೆ ಬಾಳುವಂತ ವಜ್ರಗಳು ನನ್ನ ಹತ್ರನೇ ಇದ್ವು. ನಾನೊಬ್ಬ 2 ರಾತ್ರಿ ಒಬ್ಬ ಕೋಟ್ಯಾಧಿಪತಿ ಇದ್ದೆ, ಒಬ್ಬ ಶ್ರೀಮಂತ ಇದ್ದೆ. ಆದ್ರೆ ಅದನ್ನ ನಾನು ನೋಡ್ಕೊಳಕ್ ಆಗ್ಲಿಲ್ಲಲ್ಲ, ಬೇರೆಯವ್ರ ಬಗ್ಗೆನೇ ನಾವು ನೋಡ್ಕೊಳ್ಳೋದಾಯ್ತಲ್ಲ ಅಂತ ತಿಳ್ಕೊಂಡು ನಮ್ಮ ಫ್ರೆಂಡ್ಸ್ ಅವಾಗ ಯೋಚನೆ ಮಾಡ್ತಾನೆ. ಅದಕ್ಕೆ ನಾನು ಹೇಳಿದ್ದು ಹೂ ಆರ್ ಯು ಅಂತ ಹೇಳಿ ನಾವು ತಿಳ್ಕೊಬೇಕಾಗಿದೆ. ನಾನು ಯಾರು? 2 ರಾತ್ರಿ ಒಬ್ಬ ಶ್ರೀಮಂತನಾಗಿದ್ದೆ, ಕಳ್ಳನಾಗಿರ್ಲಿಲ್ಲ. ಆದ್ರೆ ಕಳ್ಳ ಅನ್ಕೊಂಡಿದ್ದ, ನಾನು ಕಳ್ಳ, ನನ್ ಕೆಲ್ಸ ಕದಿಯೋದೈತಿ ಅಂತ ಕಳ್ಳ ಅನ್ಕೊಂಡಿದ್ದ. ನಾವು ಕಳ್ಳ ಅಲ್ಲ ಫ್ರೆಂಡ್ಸ್, ನಾವು ಶ್ರೀಮಂತರೇ. ಪ್ರತಿಯೊಂದು ಕ್ಷಣಕ್ಕೂ ಕೂಡ ಶ್ರೀಮಂತರೇ, ದುಡಿಯುವಂತರು ನಾವಾಗ್ಬೇಕಾಗಿದೆ. ಬೇರೆಯವ್ರ ಮೇಲೆ ದೃಷ್ಟಿ ಇಡೋದನ್ನ ಬಿಟ್ಟು ನಮ್ಮ ಮೇಲೆ ನಮ್ಮ ದೃಷ್ಟಿ ಇರ್ಲಿ. ನಾವು ಮಾಡೋಂತ ಕೆಲಸವನ್ನ ಪ್ರೀತಿಸಿ ಗೌರವವನ್ನ ನಾವು ನಮ್ಮ ಕೆಲಸದ ಮೇಲೆ ಇಟ್ಟಿದ್ವಪ್ಪ ಅಂದ್ರೆ ನಮ್ಮ ಫ್ರೆಂಡ್ಸ್, ನಾವು ಜೀವನದಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಾಗಕ್ಕೆ ಸಾಧ್ಯ ಇದೆ ನಮ್ಮ ಫ್ರೆಂಡ್ಸ್. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ನಾವು ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಅವ್ರ ಕೆಲಸ ಮಾಡಿದ್ರೆ ನಾನ್ ಮಾಡ್ಬೇಕು, ಇವ್ರು ಮಾಡಿದ್ರೆ ಮಾಡ್ಬೇಕು, ಇವ್ರು ಇಂಥ ಬಟ್ಟೆ ಹಾಕಿದರೆ ಅವ್ರ ತರ ನಾನ್ ಹಾಕ್ಬೇಕು, ಅವ್ರ ಆ ತರ ಡ್ರೆಸ್ ಹಾಕಿದರೆ ಇವ್ರ ತರ ನಾನ್ ಹಾಕ್ಬೇಕು, ಇವನ್ನೆಲ್ಲ ಬಿಟ್ಟು ನಾವು ಒಂದು ಹೊಸ ವಿಚಾರಗಳನ್ನ ತಿಳ್ಕೊಂಡಾಗ, ಇಲ್ಲ ನಾನು ಇರೋದೇ ಬೇರೆ, ನಮ್ ಸ್ಟೈಲೇ ಬೇರೆ, ನಾನು ಹೊಸ ವ್ಯಕ್ತಿ ಆಗ್ಬೇಕು, ಎಲ್ಲರಂತೆ ನಾನು ಆಗ್ಬಾರ್ದು, ಹೊಸ ವ್ಯಕ್ತಿ ನಾನು ಆಗ್ಬೇಕು ಅಂತ ತಿಳ್ಕೊಂಡು ನೀವು ಬಯಸಿ ಮಾ ಫ್ರೆಂಡ್ಸ್ 100% ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಹೂ ಆರ್ ಯು ಅಂತ ಕೇಳಿದಾಗ ನಾನೊಬ್ಬ ಬಡ ವ್ಯಕ್ತಿ, ನಾನೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಅನ್ನಕ್ ಹೋಗ್ಬೇಡ್ರಿ, ನಾನೊಬ್ಬ ರಿಚ್ ಪರ್ಸನ್, ನಾನೊಬ್ಬ ರಿಚ್ ವುಮನ್, ನಾವು ಶ್ರೀಮಂತನಾಗಿದೆ. ಅದೇ ಮಾತು ಹೇಳ್ತೀವಿ, ನಾವು ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯೋದು ತಪ್ಪು ಅಂತ ಹೇಳಿ ಅದೇ ಮಾತು ಹೇಳ್ತೀವಿ. ಆ ಗಾದೆ ಮಾತನ್ನ ನಾವು ಅಳವಡಿಸ್ಕೊಂಡ್ವಪ್ಪ ಅಂತಂದ್ರೆ ಯಾರು ಕೂಡ ಖಾಲಿ ಕೂಡಲ್ಲ ಮಾ ಫ್ರೆಂಡ್ಸ್, ಎಲ್ಲರೂ ಕೂಡ ದುಡಿಯುವಂತರಾಗ್ತೀವಿ. ಹಾಗಾಗಿ ಈ ಗಣೇಶ ಚತುರ್ಥಿ ಸಮಯದಲ್ಲಿ ನೀವು ಯಾರು ಖಾಲಿ ಇರಕ್ ಹೋಗ್ಬೇಡ್ರಿ. ಗಣಪ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ, ಆದಷ್ಟು ಜಲ್ದಿ ಶ್ರೀಮಂತರಾಗ್ತೀವಿ ಅನ್ನೋ ಭರವಸೆ ನಿಮ್ಗಿರ್ಲಿ. ಶ್ರೀಮಂತ ಅಂದ್ರೆ ನೀವು ಕೂತ್ಕೊಂಡ್ರೆ ಗಣಪ ತಂದಿ ನಿಮ್ಗೆ ಶ್ರೀಮಂತ ಮಾಡಲ್ಲ ಮಾ ಫ್ರೆಂಡ್ಸ್. ದುಡಿಯೋಕ್ ಮನಸ್ಸು ಮಾಡ್ರಿ, ಕಷ್ಟಪಟ್ಟು ಕೆಲಸ ಮಾಡಕ್ ಮನಸ್ಸು ಮಾಡ್ರಿ. ಆದಷ್ಟು ಜಲ್ದಿ ನಿಮ್ಮ ಲೈಫ್ ಸ್ಟೈಲ್ ಗಳನ್ನ ನೀವು ಚೇಂಜ್ ಮಾಡ್ಕೊಂತೀರಿ. ಬದುಕು ಬದಲಾಗೆ ಆಗುತ್ತೆ, ಆದ್ರೆ ಬದಲಾಯಿಸ್ಕೊಳ್ಳೋಂತ ಶಕ್ತಿ ನಮ್ಗಿರ್ಬೇಕಷ್ಟೇ. ಇಷ್ಟ ಹೇಳಿ ನನ್ನ ಈ ಶಾರ್ಟ್ ಸ್ಟೋರಿನ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಲಿ ಅಂತ ಹೇಳಿದೀನಿ. ಇದನ್ನ ಹೇಳಿ ಮುಗಿಸ್ತೇನೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಬೇರೆಯವರಿಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಮ್ಮ ಕಂಪನಿ ಬಗ್ಗೆ, ನಮ್ಮ ಬಗ್ಗೆ ಏನಾದ್ರೂ ನಿಮ್ಗೆ ಡೀಟೇಲ್ಸ್ ಬೇಕಿತ್ತಪ್ಪ ಅಂದ್ರೆ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.